ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ಇಲಾಖೆಯು ಈಗಾಗಲೇ ಹೇಳಿದಂತೆ ವಿಶೇಷವಾಗಿ ಕಾರ್ಯಕರ್ತರನ್ನು ಅಂದರೆ ರಾಜ್ಯದ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರನ್ನು ಸಭೆ ಕರೆದು ರಾಜ್ಯದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭಿಸುವಂಥ ಒಂದು ಮಾಹಿತಿಯನ್ನು, ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿರುವ ಬಗ್ಗೆ ನಾವು ಈಗಾಗಲೇ ವರದಿ ಮೂಲಕ ಮತ್ತು ನಮಗೆಲ್ಲ ತಿಳಿದ ಹಾಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಈ ಒಂದು ಅಭಿಯಾನ ಯಾವುದಂದರೆ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಅಂಗವಾಗಿ ಅರಿವು ಮೂಡಿಸುವಂಥ ಕಾರ್ಯಕ್ರಮದ ಇವು ನಡೀತಾ ಇವೆ. ಈ ಒಂದು ಕಾರ್ಯಕ್ರಮ ಈ ವರದಿಯ ಕಾರ್ಯಕ್ರಮ ಎಲ್ಲಿ ನಡೆದಿದೆ ಅಂದರೆ ಗುಳದಳ್ಳಿ, ಅಂದರೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಗುಳದಳ್ಳಿ ಗ್ರಾಮದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಕೊಪ್ಪಳ ತಾಲೂಕು ಪಂಚಾಯಿತಿ ಕೊಪ್ಪಳ ಗ್ರಾಮ ಪಂಚಾಯಿತಿ ಗುಳದಳ್ಳಿ ಸಹಯೋಗದಲ್ಲಿ ನಶಾಮುಕ್ತ ಭಾರತ ಅಭಿಯಾನ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀ ಹೋಣಗೇರಿ ಮಾತನಾಡಿ, ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಮೂಲಕ ಅಂದರೆ VRW ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತೇಳಿ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೂಲಕ ನಶಾಮುಕ್ತ ಭಾರತ ಅಭಿಯಾನ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ಹೆಂಡ ಸರಾಯಿ ಸೇವನೆ, ಹೆಂಡತಿ ಮಕ್ಕಳ ಉಪವಾಸ, ಮದ್ಯ ಸೇವನೆಯಿಂದ ಕುಟುಂಬ ಹಾಳಾಗುತ್ತದೆ. ಆರೋಗ್ಯ ಹಾನಿಕಾರಕ ಮಾಡ್ತಕ್ಕಂಥ ಏನು ಆರೋಗ್ಯದ ಹಾಳು ಮಾಡ್ತಕ್ಕಂಥ ಈ ಒಂದು ಮದ್ಯವನ್ನು ಸೇವನೆ ಮಾಡಬಾರ್ದು ಅಂಥೇಳಿ ಮದ್ಯಮುಕ್ತ ಗ್ರಾಮ, ಆರೋಗ್ಯವಂತ ಗ್ರಾಮ, ಮದ್ಯ ಸೇವನೆ ತ್ಯಜಿಸಿ ಆರೋಗ್ಯ ಉಳಿಸಿ ಪ್ರತಿಯೊಬ್ಬ ನಾಗರಿಕರು ಮದ್ಯ ಮತ್ತು ತಂಬಾಕು ಸೇವನೆಯಿಂದ ದೂರವಿದ್ದು ಆರೋಗ್ಯವಂತ ಜೀವನವನ್ನು ಸಾಗಿಸಬೇಕು. ಇಂದಿನ ಬದುಕು ಉತ್ತಮಗೊಳ್ಳಬೇಕಾದರೆ ದುಶ್ಚಟಗಳಿಂದ ದೂರವಿರಬೇಕು. ಆವಾಗ ಮಾತ್ರ ಉತ್ತಮ ಬದುಕು ರೂಪಿಸಲು ಸಾಧ್ಯ ಹಾಗೂ ಆರ್ಥಿಕವಾಗಿ ಸಬಲತೆಯನ್ನು ಕಾಣಬಹುದು. ಹೀಗೆ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಕುರಿತು ಮಾಹಿತಿಯನ್ನು ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದಂಥ ಜಯಶ್ರೀ ಅವರು ಈ ಒಂದು ಸಂದರ್ಭದಲ್ಲಿ ಜಯಶ್ರೀ ಹೋಣಗೇರಿ ಅವರು ತಮ್ಮ ಇಲಾಖೆಯ ಕಾರ್ಯಕ್ರಮದ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದರು ಮತ್ತು ಸ್ಥಳೀಯ ವಿಶೇಷಚೇತನರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟು ಈ ಅಭಿಯಾನದ ಬಗ್ಗೆ ಸುದೀರ್ಘವಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿಜ್ಞಾವಿಧಿ ಬೋಧಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ಯಮನೂರಪ್ಪ ಗೋರ್ವರ್, ಸದಸ್ಯರಾದಂಥ ಮೈಲಾರಪ್ಪ ಕಲ್ಗುಡಿ, ಕೃಷ್ಣಪ್ಪ ಮೇಟಿ, ಜೊತೆಗೆ ನಾಗರಾಜ್ ಗಿಡದಾಳ್, ಪಂಚಾಯಿತಿ ಕಾರ್ಯದರ್ಶಿಗಳಾದಂಥ ಹನುಮಂತಪ್ಪ, ಶಿಕ್ಷಕರಾದ ಗವಿಸಿದ್ದಪ್ಪ, ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಜಯಶ್ರೀ ವಣಿಗೇರಿ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀಮತಿ ಸಿದ್ದಲಿಂಗಮ್ಮ, ವೀರೇಶ್ ಹಾಲ್ಗುಂಡಿ, ಮಲ್ಲಿಕಾರ್ಜುನ್ ಪೂಜಾರ್, ನಿಂಗಪ್ಪ ಕುರಿ, ಭರಮಪ್ಪ ಗುತ್ತೂರ್, ತಿಮ್ಮಣ್ಣ ಮುಂಡರಗಿ, ಶರಣಪ್ಪ ವನಬಳ್ಳಾರಿ, ಕಾಯಕ ಮಿತ್ರ ಅನ್ನಪೂರ್ಣ ಗೋಧಿ ಹೊಸಳ್ಳಿ, ಗ್ರಂಥಾಲಯ ಪಾಲಕರಾದಂಥ ಅರುಣ ಗಬ್ಬೂರ್, ಸಂಘಟನೆ ಸದಸ್ಯರಾದಂಥ ಅನುರಾಧ ಬಾಳೆತೋಟ, ಗುಳದಳ್ಳಿ ಗ್ರಾಮದ ಸಂಜೀವರಾಯ, ವಿಕಲಚೇತನರ ಸಂಘಟನೆ ಸದಸ್ಯರಾದ ಸಂಜೀವಪ್ಪ, ಮಹೇಶ್, ಹನುಮಂತ, ಶರಣಪ್ಪ, ಬಾಳಪ್ಪ, ವಿಕಲಚೇತನರ ಹಾಗೂ ಆರೈಕೆದಾರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹೀಗೆ ರಾಜ್ಯದಾದ್ಯಂತ ಪ್ರತಿ ತಾಲೂಕುಗಳಲ್ಲಿ ಮತ್ತು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಹಿತ ಈ ಒಂದು ನಶಾಮುಕ್ತ ಭಾರತ ಅಭಿಯಾನವನ್ನು ಹಮ್ಮಿಕೊಂಡು ಈ ನಶಾಮುಕ್ತದ ಬಗ್ಗೆ ಅವೇರ್ನೆಸ್ ಜಾಗೃತಿ ಮೂಡಿಸಬೇಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ನಶಾಮುಕ್ತ ವ್ಯಸನಕ್ಕೆ ದಾಸರಾಗಿ ಅನೇಕ ಕುಟುಂಬಗಳು ಬೀದಿ ಪಾಲಾಗಿರುವುದನ್ನು ಸರ್ಕಾರ ಇದನ್ನು ದೂರಿಡಬೇಕು, ಇದರ ಬಗ್ಗೆ ಅರಿವು ಮೂಡಿಸ್ಬೇಕಂತ ಈ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆ. ಹಾಗಾಗಿ ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಡಿಯಲ್ಲಿಯೂ ಸಹಿತ ರಾಜ್ಯದ ನಿರ್ದೇಶನದಂತೆ ಪ್ರತಿ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ನಗರ ಪ್ರದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ನಶಾಮುಕ್ತ ಅಭಿಯಾನದ ಕಾರ್ಯಕ್ರಮ ವರದಿಯನ್ನು ಕೊಟ್ಟವರು ಶ್ರೀ ವೀರೇಶ್ ಹಾಲ್ಗುಂಡಿ, ಕೊಪ್ಪಳ ಜಿಲ್ಲೆಯವರು. ಈ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು ತಿಳಿಸುತ್ತಾ ನಾವೆಲ್ಲ
ಈ ಒಂದು ವ್ಯಸನಗಳಿಂದ ದೂರಿರಬೇಕು. ವ್ಯಸನಗಳಿಂದ ದೂರಿದ್ದರೆ ನಮ್ಮ ಕುಟುಂಬ ಜೀವನ ಉತ್ತಮ ರೀತಿಯಲ್ಲಿ ಸಾಗ್ತದೆ. ಮತ್ತು ವ್ಯಸನಕ್ಕೆ ದಾಸರಾದರೆ ಕುಟುಂಬ ಮತ್ತು ಪರಿವಾರ ಮತ್ತು ಆರೋಗ್ಯದ ಮೇಲೂ ಪರಿಣಾಮ ಬೀರುವಂಥ ಸಂದರ್ಭಗಳು ಬರ್ತಾವೆ. ಅದಕ್ಕಾಗಿ ಈ ಒಂದು ನಶಾಮುಕ್ತ ಭಾರತ ಅಭಿಯಾನದ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ತಮಗೂ ಈ ಒಂದು ವರದಿಯನ್ನು ಅರ್ಪಿಸಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಇಲ್ಕ ಬರಲಿ ನಿಂಗಪ್ಪ ಇಲ್ಕ ಒಂದ ಸೆಕೆಂಡ್. ಹೇಯ್ ಹೇಯ್ ಒಬ್ಬರ ಮುಕ್ತ ಬೆಳೆಸುವ ನಿಟ್ಟಿನಲ್ಲಿ ಏನಾಗಬೇಕು